भारत माता की, बोलो कांग्रेस पार्टी की। ಸಂವಿಧಾನ ಉಳಿಸಿ ಹಾಗೂ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ಏನು ಪ್ರತಿಭಟನೆ ಕೆಪಿಸಿಸಿ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು, ಪಕ್ಷದ ಹಿರಿಯ ಮುಖಂಡರು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರೇ, ಮಂತ್ರಿಗಳಾದ ಸನ್ಮಾನ್ಯ ಕೆ.ಎಚ್. ಮುನಿಯಪ್ಪರವರೇ, ತಿಮ್ಮಾಪುರ್ ಅವರೇ, ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಸನ್ಮಾನ್ಯ ಜಿ.ಸಿ. ಚಂದ್ರಶೇಖರ್ ಅವರೇ, ಎಐಸಿ ಸೆಕ್ರೆಟರಿ ಅಂಜಲಿ ನಿಂಬಾಳ್ಕರ್ ಅವರೇ, ವಿನಯ್ ಕುಮಾರ್ ಸೋರ್ಕೆರ್ ಅವರೇ, ಬಿ.ವಿ. ಶ್ರೀನಿವಾಸ್ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಇಲ್ಲಿ ಬಂತಹ ಮಹಿಳೆಯರೇ, ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ನಮ್ಮ ನಾಯಕರಾದ ವಿನಯ್ ಕುಮಾರ್ ಸೋರ್ಕೆರ್ ಅವರು ಹಲವು ವಿಚಾರಗಳನ್ನು ಹೇಳಿದ್ದಾರೆ. ಇನ್ನು ಕೆಲವು ಸಮಯದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯರವರು, ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿಗಳ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು, ಸನ್ಮಾನ್ಯ ಸುರ್ಜೇವಾಲಾ ಅವರು ಹಾಗೂ ಹಲವಾರು ಮುಖಂಡರು ವೇದಿಕೆಯಲ್ಲಿ ಬರಲಿದ್ದಾರೆ. ವಿಶೇಷವಾಗಿ ಈ ಕಾರ್ಯಕ್ರಮ ಏನು ಹಾಕ್ಕೊಂಡಿದ್ದು ಹೇಳಿದ್ರೆ, ಬೆಲೆ ಏರಿಕೆ ಕಳೆದ 12 ವರ್ಷ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನರ ಮೇಲೆ ಹೆಚ್ಚು ತೆರಿಗೆ ಹಾಕಿ ಬೆಲೆ ಏರಿಕೆ ಮಾಡಿ ಅನ್ಯಾಯ ಮಾಡ್ತಾ ಇದ್ದಾರೆ. 12 ವರ್ಷ ಆಯಿತು. ನಮ್ಮ ಸರ್ಕಾರ ಕೇಂದ್ರದಲ್ಲಿ ಅಧಿಕಾರ ಇರುವಾಗ, ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಇರುವಾಗ ಪೆಟ್ರೋಲ್ ಬೆಲೆ 50-55 ರೂಪಾಯಿ ಇತ್ತು. ಇವಾಗ 100ಕ್ಕೆ ದಾಟಿದೆ. ಡೀಸೆಲ್ ಬೆಲೆ 45-48 ರೂಪಾಯಿ ಇತ್ತು, ಇವತ್ತು 90 ಮೇಲೆ ದಾಟಿದೆ. ಗ್ಯಾಸ್ ಬೆಲೆ 400 ರೂಪಾಯಿ ಇತ್ತು, 1000ಕ್ಕೆ ದಾಟಿದೆ. ಇದೆಲ್ಲ ಯಾರ ಜವಾಬ್ದಾರಿ, ಯಾರ ಹೊಣೆಗಾರಿಕೆ? ಕ್ರೂಡ್ ಆಯಿಲ್ ಬೆಲೆ ಕಡಿಮೆ ಆದರೂ ಕೂಡ ಬೆಲೆಯನ್ನು ಕಡಿಮೆ ಮಾಡಿದಂಥ ಸರ್ಕಾರ ಬಿಜೆಪಿ ಕೇಂದ್ರ ಸರ್ಕಾರ. ಇವತ್ತು ನಮ್ಮ ಮೇಲೆ ಕರ್ನಾಟಕ ಬಿಜೆಪಿ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಂಘರ್ಷ ಯಾತ್ರೆ ಅಂತ ನಾನು ಹೇಳ್ತೇನೆ ಅವ್ರಿಗೆ, ನಾಚಿಕೆ ಆಗಬೇಕು ನಿಮಗೆ. ಸಂಘರ್ಷ ಯಾತ್ರೆ ನೀವು ನಮ್ಮ ವಿರುದ್ಧ ಮಾತಾಡ್ತೀರಾ? ನಿಮಗೆ ಧೈರ್ಯ ಆದರೆ ಕೇಂದ್ರ ಸರ್ಕಾರ ವಿರುದ್ಧ ಮಾತಾಡಿ. ತಾವು ಸಂಘರ್ಷ ಯಾತ್ರೆ ಮಾಡಬೇಕಂದ್ರೆ ಕೇಂದ್ರ ಸರ್ಕಾರಕ್ಕೆ ಮಾಡಬೇಕು. ನಾನು ಹೇಳ್ತೀನಿ, ನೀವು ಸಂಘರ್ಷ ಯಾತ್ರೆ ಮಾಡಬೇಡಿ, ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು. ಪಶ್ಚಾತ್ತಾಪ ಯಾತ್ರೆ ಯಾಕಂತ ಹೇಳಿದ್ರೆ, ರಾಜ್ಯ ಜನರಿಗೆ ಅನ್ಯಾಯ ಮಾಡಿದ್ದೀರಾ. 5 ಕೇಂದ್ರ ಮಂತ್ರಿಗಳಿದ್ದೀರಾ, 20 MP ಕೂಡ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ಅದಕ್ಕೆ ಪಶ್ಚಾತ್ತಾಪ ಸಂಕಲ್ಪ ಯಾತ್ರೆ ತಾವು ಮಾಡಬೇಕಾಗಿದೆ. ಇವತ್ತು ನೀವು ನಮ್ಮ ಸರ್ಕಾರ ಕಳೆದ 2 ವರ್ಷದ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡ್ತಾ ಇದ್ದೀವಿ. ಸ್ವಲ್ಪ ಬೆಲೆ ಏರಿಕೆ ಆಗಿರ್ಬೋದು, ಆದರೆ 12 ವರ್ಷ ತಾವೇನು ಮಾಡಿದ್ರಿ? ಕೇಂದ್ರ ಮಂತ್ರಿಗಳಿದ್ದಾರೆ, ಪವರ್ಫುಲ್ ಮಿನಿಸ್ಟರ್ಸು. ನರೇಂದ್ರ ಮೋದಿ ಪಕ್ಕದಲ್ಲಿ ಒಬ್ಬರು ನಿರ್ಮಲಾ ಸೀತಾರಾಮನ್, ಇನ್ನೊಂದು ಕಡೆ ಪ್ರಹ್ಲಾದ್ ಜೋಶಿ, ಇಂಥ ಮಂತ್ರಿಗಳಿದ್ರು ಕೂಡ ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಆಗ್ತಾ ಇದೆ? ಕರ್ನಾಟಕಕ್ಕೆ ಬರೋಂಥ ಪಾಲನೆ ಯಾಕೆ ಕೊಡಿಸೋ ಧೈರ್ಯ ನಿಮಗಿಲ್ಲ? ಬಹಳಷ್ಟು ಭಾಷಣಗಳು ಮಾಡ್ತಾ ಇದ್ರಿ. ಪ್ರಹ್ಲಾದ್ ಜೋಶಿ ಹುಬ್ಳಿ ಹೇಳಿದ್ರು, ಕಾದು ನೋಡಿ ವಿಜಯೋತ್ಸವಕ್ಕೆ ನಾವು ಕರಿತೀವಿ. ಯಾವ ವಿಜಯೋತ್ಸವ? ಕಳಸಾ ಬಂಡೂರಿ ಕಾರ್ಯಕ್ರಮ ಸ್ಕೀಮ್, ಅದೇ ರೀತಿ ಮೇಕೆದಾಟು ಇರ್ಬೋದು. ಇಂಥ ಹಲವಾರು ಕಾರ್ಯಕ್ರಮಗಳು ಕೂಡ ಕೊಡುವಂಥ ಶಕ್ತಿ, ತರದ ಶಕ್ತಿ ಬಿಜೆಪಿ ಸರ್ಕಾರಕ್ಕಿಲ್ಲ. ನಮ್ಮ ಮುಖ್ಯಮಂತ್ರಿಗಳು
ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ ಹಲವಾರು ವಿಚಾರಗಳನ್ನು ಕೇಳ್ಕೊಂಡ್ರು. ಆದರೆ ಒಂದೇ ಒಂದು ಬೇಡಿಕೆ ಕೂಡ ಇವತ್ತವರೆಗೂ ಈಡೇರಿಲ್ಲ. ಯಾಕೆ ಈಗ ಪಕ್ಷಪಾತ ಮಾಡ್ತೀರಾ? ಯಾಕೆ ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದೀರಾ? ಯಾಕೆ ಕರ್ನಾಟಕ ಅನ್ಯಾಯ ಮಾಡ್ತೀರಾ? ಕೇಳಂತ ಧೈರ್ಯ ನಿಮಗೆ BJP ಸರ್ಕಾರ ಇಲ್ಲ. ಅದಕ್ಕೆ ನೀವು ನಮ್ಮ ವಿರುದ್ಧ ಸಂಘರ್ಷ ಯಾತ್ರೆ ಮಾಡ್ತೀರಲ್ಲ, ನಾಚಿಕೆ ಆಗಬೇಕು ನಿಮಗೆ. ನಮ್ಮ ಸರ್ಕಾರ ಕಳೆದ 2 ವರ್ಷ ಪ್ರಾಮಾಣಿಕವಾಗಿ ಜನಸೇವೆ ಮಾಡ್ತಾ ಇದ್ದೀವಿ. ನುಡಿದಂತೆ ನಾವು ನಡೀತಾ ಇದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ವಿ ಚುನಾವಣೆ ಮುಂಚೆ. 5 ಗ್ಯಾರಂಟಿಗಳು ಅನೌನ್ಸ್ ಮಾಡಿದ್ವಿ. 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ತಂದಿದ್ವಿ. ಅನ್ನ ಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಯುವ ನಿಧಿ ಇರ್ಬೋದು, ಶಕ್ತಿ ಇರ್ಬೋದು. ಇದು ಕ್ರಾಂತಿಕಾರಿಕ ಕಾರ್ಯಕ್ರಮಗಳನ್ನು ರಾಜ್ಯ ಜನರಿಗೆ ನಾವು ಕೊಟ್ಟಿದ್ದೀವಿ. ಇವತ್ತು ಭಾಳ ಸಂತೋಷದಲ್ಲಿದ್ದಾರೆ ಜನ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸರ್ಕಾರಕ್ಕೆ ದೊಡ್ಡ ಶಕ್ತಿ ಕೊಡುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ಮೊನ್ನೆ 3 ಎಲೆಕ್ಷನ್ಸ್, ಬೈ ಎಲೆಕ್ಷನ್ಸ್ ಆಯಿತು. ಶಿಗ್ಗಾಂವ್ ಎಲೆಕ್ಷನ್ ಇರ್ಬೋದು, ಸಂಡೂರು ಇರ್ಬೋದು, ಚನ್ನಪಟ್ಟಣ, 3 ಚುನಾವಣೆಯಲ್ಲಿ ಜನ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಕೊಟ್ಟು ಕಾಂಗ್ರೆಸ್ನ ಗೆಲ್ಲಿಸಿದ್ದೀವಿ. ನುಡಿದಂತೆ ನಡೆದೀವಿ ನಾವು ಕಾಂಗ್ರೆಸ್ ಪಕ್ಷ. ಆದರೆ ಕೇಂದ್ರ ಸರ್ಕಾರ ಇವತ್ತು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಏನು ಬೆಲೆ ಏರಿಕೆಯನ್ನು ಕಡಿಮೆ ಮಾಡುವಂತಹ ಮಾತೇ ಅವ್ರು ಮಾತಾಡ್ತಾ ಇಲ್ಲ. ಅವರ ಪಕ್ಷ ಕರ್ನಾಟಕದಲ್ಲಿ ನಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ. ಅವರು ಹೋರಾಟ ಮಾಡ್ತಾ ನೈತಿಕತೆ ಕಳ್ಕೊಂಡಿದ್ದಾರೆ. ಯಾವ ನೈತಿಕ ಕೂಡ ಇಲ್ಲ ಅಂತ ಮಾತನ್ನು ಹೇಳ್ತಾ, ಇನ್ನು ಹಲವಾರು ವಿಚಾರಗಳು ಕೂಡ ಹಲವಾರು ವೇದಿಕೆಯಲ್ಲಿ ಕೂತಿದ್ದಾರೆ. ಅದರಿಂದ ನಾವೆಲ್ಲ ಇವತ್ತು ಏನೋ ಒಂದು ಸಂವಿಧಾನದ ಬಗ್ಗೆ, ಇವತ್ತು ಸಂವಿಧಾನದ ಬದಲಾವಣೆ ಮಾಡೋಕ್ಕೆ ದೊಡ್ಡ ಹುನ್ನಾರ ನಡೀತಾ ಇದೆ. ಆ ಹಿನ್ನೆಲೆ ಅದಕ್ಕೂ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ. ಸಂವಿಧಾನ ರಕ್ಷಣೆ ನಮ್ಮ ಕರ್ತವ್ಯ. ಆದರೆ ಕೇಂದ್ರ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಹಲವಾರು ಬದಲಾವಣೆ ಮಾಡೋಕ್ಕೆ ಹೊರಟಿದ್ದಾರೆ. ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅನ್ನೋ ಮಾತನ್ನು ಹೇಳ್ತಾ, ಬೆಲೆ ಏರಿಕೆ ಬಗ್ಗೆ ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಕೂಡ ಮಾಡೋಂಥ ಕಾರ್ಯಕ್ರಮ ಇವತ್ತು ಬೆಳಗಾಂ ಆಗ್ತಾ ಇದೆ. 1ನೇ ತಾರೀಕಿನಲ್ಲಿ ಮತ್ತೆ ಹುಬ್ಳಿಲಿ ಮಾಡ್ತಾ ಇದ್ದೀವಿ. ಅದರಿಂದ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಈ ಸರ್ಕಾರ, ಕೇಂದ್ರ ಸರ್ಕಾರದ ತಪ್ಪುಗಳನ್ನು ಹಾಗೂ ಈ ಬೆಲೆ ಏರಿಕೆಯನ್ನು ಹೇಳಿ ಇವ್ರನ್ನ ಬೆತ್ತಲೆ ಮಾಡೋಂಥ ಕೆಲಸ ನಾವು ಮುಂದಿನ ದಿನಗಳನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.